ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಾ ಇರುವಂತಹ ಸೆಕೆಂಡ್ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾಳೆ ನಡೆಯುವಂತಹ ಎಕ್ಸಾಮಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮಗೆ ಒಂದಿಷ್ಟು ಸೆಟ್ಗಳನ್ನ ಹೇಳಿದರೆ ನಾಳೆ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಿಮಗೀಗಾಗಲೇ ತಿಳಿದಿರುವಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವ ರೀತಿಯಾಗಿ ಹೊಂದಿಸಿ ಬರೆಯಿರಿ ಟಾಪಿಕ್ಗಳು ಬಂದಿದೆ, ಉತ್ತರ ಏನಾಗಿದೆ ಅಂತ ನೋಡಿಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿವಾಗ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹೋದ ವರ್ಷ ಅಂತ ಹೇಳಿದ್ರೆ 2025ರಲ್ಲಿ ಏನು ಕೇಳಿದ್ದಾರೆ ವಾರ್ಷಿಕ ಪರೀಕ್ಷೆಗೆ ಅನ್ನೋದನ್ನೇ ಫಸ್ಟ್ ಹೇಳ್ತಾ ಇದ್ದೀನಿ. 2025 ಹೋದ ವರ್ಷ ಆ್ಯನುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ನೀವು. ಫಸ್ಟು ದಯಾರಾಮ್ ಸಹಾನಿ, ಕಾನಿಷ್ಕ, ಬಸವೇಶ್ವರರು, ಲಾರ್ಡ್ ಡಾಲ್ಹೌಸಿ, ವಲ್ಲಭಭಾಯಿ ಪಟೇಲ್ ಕೇಳಿದ್ದಾರೆ. ಆಯಿತಾ? ದಯಾರಾಮ್ ಸಹಾನಿ ಹರಪ್ಪ ಶೋಧನೆ, ಕಾನಿಷ್ಕ ಕುಶಾಣರ ಪ್ರಸಿದ್ಧ ದೊರೆ, ಬಸವೇಶ್ವರರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟ ಸಿದ್ಧಾಂತ, ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಇದು 2025ರಲ್ಲಿ ಕೇಳಿದ್ದು. 2024ರಲ್ಲಿ ಏನು ಕೇಳಿದ್ದಾರೆ ನೋಡೋಣ. 2024 ಆ್ಯನುವಲ್ ಎಕ್ಸಾಮ್. ಟಾಲೆಮಿ, ಶ್ರೀ ವಿಜಯ, ರಾಮದಾಸ್, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಟಿಪ್ಪು ಸುಲ್ತಾನ್ ಕೇಳಿದ್ದಾರೆ. ಟಾಲೆಮಿ ಜಿಯಾಗ್ರಫಿ, ಶ್ರೀ ವಿಜಯ ಕವಿರಾಜ ಮಾರ್ಗ, ರಾಮದಾಸ್ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ, ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ. ನೆಕ್ಸ್ಟು 2023 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಕೌಟಿಲ್ಯ, ಕಾನಿಷ್ಕ, ಕೆಂಪೇಗೌಡರು, ಗುರುನಾನಕ್, ದಾದಾಬಾಯಿ ನವರೋಜಿ ಕೇಳಿದ್ದಾರೆ. ಫಸ್ಟು ಕೌಟಿಲ್ಯ ಅರ್ಥಶಾಸ್ತ್ರ, ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ, ಕೆಂಪೇಗೌಡರು ಬೆಂಗಳೂರು ಸ್ಥಾಪಕ, ಗುರುನಾನಕ್ ಗುರುಗ್ರಂಥ ಸಾಹೇಬ್, ದಾದಾಬಾಯಿ ನವರೋಜಿ ಸೋರಿಕೆ ಸಿದ್ಧಾಂತ. ಸೊ 3 ವರ್ಷದ್ದು 2023ರಲ್ಲಿ, 2024ರಲ್ಲಿ, 2025ರಲ್ಲಿ 3 ವರ್ಷ ಏನೇನು ಕೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಯಿತು. ಸದ್ಯಕ್ಕೆ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಾ ಇದ್ದೀನಿ. ಬಟ್ ಈ ಒಂದು ಪ್ರಶ್ನೆಗಳನ್ನ ನೋಡಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನುವಂತಹ ಐಡಿಯಾ ನಿಮಗೆ ಬಂದಿರ್ಬೋದು. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ನೋಡಿ, ರಿಪೀಟ್ ಆಗಿದೆ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಕಾನಿಷ್ಕ ಇಲ್ಲೇ ಇದೆ ಅಲ್ವಾ? ಸೊ ಹಾಗಾದರೆ ಕಾನಿಷ್ಕ ಮೊದಲನೇ ಪ್ರಶ್ನೆಗೆ ಉತ್ತರ ಶಕಯುಗ, ಶಹಜಹಾನ್ ತಾಜ್ ಮಹಲ್, ಆ್ಯನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ, WC ಬ್ಯಾನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆ ಕೌಟಿಲ್ಯ ಅರ್ಥಶಾಸ್ತ್ರ, ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. ಕೌಟಿಲ್ಯ ಯಾಕೆ ಫಸ್ಟ್ ಹೇಳಿದೆ ಅಂದರೆ ರಿಪೀಟ್ ಆಗಿರುವಂಥ ಪ್ರಶ್ನೆ ನೆನಪಿರಲಿ ಅಂತ. ಕೌಟಿಲ್ಯ ಅರ್ಥಶಾಸ್ತ್ರ, ಕಾಕುತ್ಸವರ್ಮ ಹಲ್ಮಿಡಿ ಶಾಸನ, ಚಿಕ್ಕದೇವರಾಜ ಒಡೆಯರ್ ನವಕೋಟಿ ನಾರಾಯಣ, ಲೆವಿಸ್ ಬೆಂತಾಮ್ ಬೌರಿಂಗ್ ಮೈಸೂರಿನ ಕಮಿಷನರ್, ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು. ಮುಂದಿನ ಪ್ರಶ್ನೆ ವೇಮಾ ಕ್ಯಾಡ್ಫೈಸಸ್ ಕುಶಾನರ ಅರಸ, ರಾಜ ತೋದರಮಲ್ ಕಂದಾಯ ಮಂತ್ರಿ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ, ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ, ಆಲೂರು ವೆಂಕಟರಾವ್ ಕರ್ನಾಟಕ ಗತ ವೈಭವ. ನೋಡಿ ಮಕ್ಕಳೇ, 5 ಪೇಪರು 6 ಆಯಿತು. 3 ವರ್ಷದ್ದು ಆ್ಯನುವಲ್ ಎಕ್ಸಾಮು, 3 ಮಾಡೆಲ್ ಕ್ವಶನ್ ಪೇಪರು. ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅನ್ನೋದು ನೋಡ್ತಾ ಇದ್ದೀರಿ. ಸೊ ಇನ್ನೂ ಕೂಡ ನಿಮ್ಮ ಒಂದು ರೆಫರೆನ್ಸಿಗೆ ಬೇಕು ಅಂತ ಹೇಳಿದರೆ ಗೌತಮ ಬುದ್ಧ ಅಷ್ಟಾಂಗ ಮಾರ್ಗ, ಅಶೋಕ ಧರ್ಮ ವಿಜಯ, ಅಕ್ಬರ್ ಗೊಂಡಾವನ ಆಕ್ರಮಣ, ಅನ್ವರುದ್ದೀನ್ ಅಡಿಯಾರ್ ಕದನ, ಲಾಲಾ ಲಜಪತ್ ರಾಯ್ ತೀವ್ರಗಾಮಿ ನಾಯಕ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಕಲ್ಹಣ, ಇದಕ್ಕೆ ಸರಿಯಾದ ಉತ್ತರ ರಾಜತರಂಗಿಣಿ, ಗೌತಮಿ ಬಾಲಶ್ರೀ ನಾಸಿಕ್ ಗುಹಾ ಶಾಸನ, ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪತೇಶ್ವರ, ಮಹಮ್ಮದ್ ಗವಾನ್ ಮಂಜಿರ್ ಉಲ್ ಇನ್ಶಾ, ರಾಜಾ ರಾಮ್ ಮೋಹನ್ ರಾಯ್ ಭಾರತೀಯ ಪುನರುಜ್ಜೀವನದ ಉಷಾತಾರೆ.
ಅದೇ ರೀತಿ ಇನ್ನೂ ಒಂದು ಪೇಪರ್ ಇದೆ, ನೋಡ್ಕೊಳ್ಳಿ ಬೇಕಿದ್ರೆ. ಹುಯೆನ್ ಸ್ತಾಂಗ್ ಸಿಯುಕಿ, ಪಾಂಚೌ ಚೀನಾದ ಸೇನಾನಿ, ಪೊನ್ನ ಉಭಯ ಕವಿ ಚಕ್ರವರ್ತಿ, ಅಕ್ಬರ್ ದೀನ್ ಇ ಇಲಾಹಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ. ಸೊ ಇದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ, ನಾಳೆ ನಡೆಯುವಂತಹ ಪರೀಕ್ಷೆಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.